ವಿದ್ಯಾರ್ಥಿಗಳಿಗೆ ಶೂ ಬದಲು ಚಪ್ಪಲಿ ಭಾಗ್ಯ. ಹವಾಮಾನಕ್ಕೆ ಅನುಗುಣವಾಗಿ ಚಪ್ಪಲಿ ನೀಡಲು ತಯಾರಿ ನಡೆಸಲಾಗುತ್ತಿದೆ. ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಶೂ ಬದಲು ಚಪ್ಪಲಿ ಭಾಗ್ಯ. ಹವಾಮಾನಕ್ಕೆ ಅನುಗುಣವಾಗಿ ಚಪ್ಪಲಿ ನೀಡಲು ತಯಾರಿ ನಡೆಸಲಾಗ್ತಾ ಇದೆ. ಬೇಡಿಕೆ ಇರುವ ಜಿಲ್ಲೆಗಳಲ್ಲಿ ಮಾಹಿತಿ ಸಂಗ್ರಹಕ್ಕೆ ಪ್ಲಾನ್ ಮಾಡಲಾಗ್ತಿದೆ. ಮಾಹಿತಿ ಕಲೆ ಹಾಕಲು ಉಪನಿರ್ದೇಶಕರಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಉರ್ದು ಮತ್ತು ಅಲ್ಪಸಂಖ್ಯಾತ ಭಾಷಾ ಶಾಲೆ ನಿರ್ದೇಶನಾಲಯ ಸೂಚನೆ ನೀಡಿದೆ. ಬೇಸಿಗೆ ಮಳೆಗಾಲದಲ್ಲಿ ಶೂ ಸಾಕ್ಸ್ ಧರಿಸಲು ಕೆಲವೆಡೆ ಅಸಾಧ್ಯ ಆಗುತ್ತೆ. ಅಂತಹ ಜಿಲ್ಲೆಗಳ ಪಟ್ಟಿ ಮಾಡಲು ಈಗಾಗಲೇ ಸೂಚನೆ ನೀಡಲಾಗಿದೆ. 2015ರಲ್ಲೂ ಕೂಡ ಶೂ ಬದಲು ಚಪ್ಪಲಿ ನೀಡುವ ಪ್ಲಾನ್ ಆಗಿತ್ತು. ಕಾರಣಾಂತರಗಳಿಂದ ಚಪ್ಪಲಿ ನೀಡುವ ಪ್ಲಾನ್ ಕೈ ಬಿಡಲಾಗಿತ್ತು. ಈಗ ಚಪ್ಪಲಿ ಭಾಗ್ಯ ನೀಡಲು ಶಿಕ್ಷಣ ಇಲಾಖೆ ಎಲ್ಲಾ ತಯಾರಿ ಮಾಡಿಕೊಳ್ತಾ ಇದೆ. ಮಳೆಗಾಲ ಬೇಸಿಗೆಯಲ್ಲಿ ಚಪ್ಪಲಿ ಧರಿಸೋದು ಸುಲಭ. ದೀರ್ಘಕಾಲ ಶೂ ಧರಿಸಿದ್ರೆ ಸೋಂಕು ತಗುಲುವ ಸಾಧ್ಯತೆ ಇದೆ. ಮಳೆಗಾಲದಲ್ಲಿ ಸಾಕ್ಸ್ ಒದ್ದೆಯಾಗಿ ವಾಸನೆ ಬರುವ ಎಲ್ಲಾ ಸಾಧ್ಯತೆ ಇದೆ. ಈ ಹಿನ್ನೆಲೆ ಚಪ್ಪಲಿ ಕೊಡಲು ಸರ್ಕಾರ ನಿರ್ಧಾರ ಮಾಡಿದೆ. ಸಂಖ್ಯಾತ ಭಾಷಾ ಶಾಲೆ ನಿರ್ದೇಶನಾಲಯಕ್ಕೆ ಸೂಚನೆ ನೀಡಲಾಗಿದ್ದು, ಬೇಸಿಗೆ ಮಳೆಗಾಲದಲ್ಲಿ ಶೂ ಸಾಕ್ಸ್ ಧರಿಸಲು ಕೆಲವೆಡೆ ಅಸಾಧ್ಯ ಆಗುತ್ತೆ. ಅಂತಹ ಜಿಲ್ಲೆಗಳನ್ನು ಪಟ್ಟಿ ಮಾಡಲು ಇಲಾಖೆ ಸೂಚನೆ ನೀಡಿದ್ದಾರೆ. 2015ರಲ್ಲಿ ಶೂ ಬದಲು ಚಪ್ಪಲಿ ಕೊಡಬೇಕು ಅಂತ ಪ್ಲಾನ್ ಇತ್ತು. ಆದರೆ ಕಾರಣಾಂತರಗಳಿಂದ ಚಪ್ಪಲಿ ನೀಡುವ ಪ್ಲಾನ್ ಕೈ ಬಿಡಲಾಗಿತ್ತು. ಇದೀಗ ಮತ್ತೆ ಈ ಯೋಜನೆಗೆ ಶಿಕ್ಷಣ ಇಲಾಖೆ ಎಲ್ಲಾ ತಯಾರಿ ನಡೆಸ್ತಾ ಇದೆ. ಮಳೆಗಾಲ ಬೇಸಿಗೆಗಾಲದಲ್ಲಿ ಚಪ್ಪಲಿ ಧರಿಸೋದು ಸುಲಭ. ಹಾಗಾಗಿ ದೀರ್ಘಕಾಲ ಶೂ ಧರಿಸಿದ್ರೆ ಸೋಂಕು ತಗುಲುವ ಎಲ್ಲಾ ಸಾಧ್ಯತೆ ಇದೆ. ಇದನ್ನು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಈಗ ಚಪ್ಪಲಿ ಭಾಗ್ಯ ನೀಡಕ್ಕೆ ಎಲ್ಲಾ ಚಿಂತನೆ ಮಾಡ್ತಾ ಇದೆ ಶಿಕ್ಷಣ ಇಲಾಖೆ. ಮಳೆಗಾಲದಲ್ಲಿ ಸಾಕ್ಸ್ ಒದ್ದೆಯಾಗಿ ವಾಸನೆ ಬರುವ ಎಲ್ಲಾ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಹಿನ್ನೆಲೆ ಚಪ್ಪಲಿ ಕೊಡಲು ಸರ್ಕಾರ ನಿರ್ಧಾರ ಮಾಡಿದೆ.